ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇವತ್ತು 14 ವರ್ಷ ಆದ್ರೂ ಇನ್ನು ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಯಾರ ಕಾರಣ? ನಮ್ಮ ನಾರಾಯಣಗೌಡರು ಆಗ್ಲೇ ಹೇಳಿದ್ರು, ನಾನು DK ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ದೀನಿ, ಅವರು ಕೊಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು. ನಾವು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಎಲ್ಲ ಸಿದ್ದರಾಮಯ್ಯ ಅವ್ರನ್ನ ಬಹಳ ಹಿಂದನೆ ಭೇಟಿ ಮಾಡಿದ್ವಿ. ನಾನು ಈ ಯಾವ ರಾಜಕಾರಣಿಗಳನ್ನು ನಂಬಲ್ಲ. ನಮಗೆ ಏನು ಶಕ್ತಿ ಅಂತ ಹೇಳಿದ್ರೆ ಹೋರಾಟನೇ ಶಕ್ತಿ. ಪುಣ್ಯ ಭೂಮಿ ದಾಖಲೆ ಸಮೇತ ನಮ್ಮ ಕೈಗೆ ಸಿಗೋವರೆಗೂ ನಾವ್ಯಾರು ವಿಶ್ರಾಂತಿ ಪಡೆಯುವ ಹಾಗಿಲ್ಲ, ಯಾರನ್ನು ಯಾಮಾರೋ ಆಗಿಲ್ಲ. ಆಮೇಲೆ ಈ ರಾಜಕಾರಣಿಗಳು ಯಾವ ತರ ಅಂತ ಹೇಳಿದ್ರೆ, ಈಗ ಒಪ್ಕೊಂಡು ಆಮೇಲೆ ಹೇಳ್ತಾರೆ ಅವ್ರನ್ನು ಕರ್ಕೊಂಬನ್ನಿ, ಇವ್ರನ್ನ ಕರ್ಕೊಂಬನ್ನಿ. ನಾವ್ ಯಾರನ್ನು ಕರ್ಕೊಂಬರಲ್ಲ, ವಿಷ್ಣು ಅಭಿಮಾನಿಗಳು ಮಾತ್ರ ಬರ್ತೀವಿ. ನೀವು ವಿಷ್ಣು ಭೂಮಿಯನ್ನ, ಪುಣ್ಯ ಭೂಮಿಯನ್ನ ಕೊಡಬೇಕು, ಇದು ಷರತ್ತು. ನಾವ್ ಯಾರನ್ನು ಕರ್ಕೊಂಬರಲ್ಲ. ನಾವು ಬರುವಂತದ್ದು ಬರೀ ವಿಷ್ಣುವಿನ ಅಭಿಮಾನಿಗಳು, ಕನ್ನಡಿಗರು, ಕನ್ನಡ ಪ್ರೇಮಿಗಳು ಮಾತ್ರ ಬರ್ತೀವಿ. ನೀವು ವಿಷ್ಣು ಅವ್ರ ವಂಶದವ್ರು ಯಾರು ಹೋಗಿದ್ರು, ಮತ್ತೆ ಹೆಂಗೆ ನ್ಯಾಯ ಕೊಟ್ರು, ಹೆಂಗೆ ತೀರ್ಮಾನ ಮಾಡಿದ್ರು, ಅವ್ರ ವಂಶದವ್ರೆ ಯಾಕೆ ಹೋಗ್ಬೇಕು? ದಯವಿಟ್ಟು ನೀವು ಉತ್ತರ ಹೇಳಿ. ದಯವಿಟ್ಟು ಸ್ವಾಮಿ, ಕಾನೂನು ಪಾಲಕರೇ, ನ್ಯಾಯವಾದಿಗಳೇ, ನಮಗೆ ಉತ್ತರ ಕೊಡಿ. ವಂಶದವರೇ ಹೋಗ್ಬೇಕಾ, ಅಭಿಮಾನಿಗಳು ಹೋಗ್ಬಾರ್ದ? ದಯವಿಟ್ಟು ಈ ಮಾತಿಗೆ ಉತ್ತರವನ್ನ ನಾವು ಕಂಡುಕೋಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ, ನಮಗೆ ಆ ಪುಣ್ಯ ಭೂಮಿ ಜಾಗ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ನಿಲ್ಲಲ್ಲ, ನಿಲ್ಲಲ್ಲ. ಈ ಧ್ವನಿ ನಮ್ದು, ನಮ್ಮ ವಾಟಾಳದವ್ರದ್ದು. ನಿಲ್ಲಲ್ಲ, ನಿಲ್ಲಲ್ಲ, ನಿಲ್ಲಲ್ಲ. ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಕೂಗು ತಲುಪಬೇಕಾದವ್ರಿಗೆ. ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ನಾನು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿಯೇ. ಆದರೆ ಈ ಒಂದು ಸಮಸ್ಯೆ ಒಂದು ದಶಕ ಕಳೆದರೂ ಸಹ ಪರಿಹಾರ ಆಗದೆ ಇರುವುದು ಬಹಳ ದುರದೃಷ್ಟ. ಈ ಕಾನೂನಿನ ಸಮಸ್ಯೆ ಬಗ್ಗೆ ನಾನು ಗಮನಿಸಿರ್ಲಿಲ್ಲ. ಮೊದಲನೇ ಕೆಲವು ವಿಷಯಗಳನ್ನ ತಿಳ್ಕೋಬೇಕು. ಎಲ್ಲವೂ ಘೋಷಣೆಯಿಂದನೇ ಪರಿಹಾರ ಆಗೋದಿಲ್ಲ. ಕಾನೂನು ಪ್ರಕಾರವಾಗೂ ಹೋಗಬೇಕಾದಂತ ಅವಶ್ಯಕತೆ ಇರುತ್ತೆ. ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಯಾಕೆ ನಡೆದ್ರು, ಯಾಕೆ ಪ್ರಶ್ನೆ ಮಾಡಿದ್ರು, ಅದನ್ನ ಆವೇಶಭರಿತವಾಗಿ ನಾವು ಉತ್ತರ ಕೊಟ್ಕೊಂಡು ನ್ಯಾಯಾಲಯದ ನ್ಯಾಯಮೂರ್ತಿಗಳ ಬಗ್ಗೆ ನಾವು ಮಾತಾಡೋದು ಅಷ್ಟು ಸೂಕ್ತವಾದದ್ದಲ್ಲ. ಯಾಕೆ ಅಂತ ಹೇಳಿದ್ರೆ, ನ್ಯಾಯಾಲಯದವ್ರು ಏನ್ ಹೇಳಿದ್ರು ಸಹ ನಾವು ನ್ಯಾಯಾಲಯದ ಮುಖಾಂತರನೇ ಬಗೆಹರಿಸ್ಕೋಬೇಕಾಗುತ್ತೆ. ಆದ್ರೆ ಈ ಒಂದು ಅಂತ್ಯ ಸಂಸ್ಕಾರವಾದಂತ ಜಾಗ ಯಾತಕ್ಕೆ ಇಷ್ಟು ದಿನ ಇದಕ್ಕೆ ಪರಿಹಾರ ಆಗಲಿಲ್ಲ ಅನ್ನೋದು ಬಹಳ ಅತ್ಯಂತ ಆಶ್ಚರ್ಯಕರಿಯಾದಂತ ವಿಷಯ. ಹಾಗಾಗಿ ನಾನು ಹೇಳೋದು, ಈಗ ನೀವು ಕೆಲವು ಸಾರಿ ಅಲ್ಲಿ ಅಂತ್ಯ ಸಂಸ್ಕಾರವಾದಂತ 10 ಗುಂಟೆ ಜಾಗ ಸಾಕು ಅಂತ ನೀವು ಅಂದ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗಬೇಡಿ. ಸುಮಾರು 2 ಎಕರೆ ಜಾಗನಾದ್ರೂ ಇದಕ್ಕೆ ಕೊಟ್ಟು ಸರ್ಕಾರವೇ ಸ್ಮಾರಕವನ್ನ ನಿಲ್ಲಿಸಬೇಕು. ಯಾವ ಟ್ರಸ್ಟ್ಗೂ ಅವಶ್ಯಕತೆ ಏನಿಲ್ಲ. ಸರ್ಕಾರ ಅನೇಕ ಟ್ರಸ್ಟ್ಗಳನ್ನ ಮಾಡಿದೆ, ಅನೇಕ ಸಾಹಿತಿಗಳ ಬಗ್ಗೆ ಟ್ರಸ್ಟ್ಗಳನ್ನ ಮಾಡಿದೆ. ಹಾಗಾಗಿ ಸರ್ಕಾರವೇ ಒಂದು ಟ್ರಸ್ಟ್ ಮಾಡಿ ಒಂದು ಸ್ಮಾರಕ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ಸರ್ಕಾರದವರು ಮನಸ್ಸನ್ನು ಮಾಡಬೇಕು, ಮೊದಲನೇದಾಗಿ. ಎರಡನೇದಾಗಿ, ಯಾವುದೇ ಒಂದು ಸರ್ಕಾರದ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ನ್ಯಾಯಾಲಯದಲ್ಲಿ ವಿರುದ್ಧ ಆದರೂ ಸಹ ಸರ್ಕಾರದವರು ತಕ್ಷಣವೇ ಭೂಸ್ವಾಧೀನದಲ್ಲಿ ಕ್ರಮವನ್ನ ವಹಿಸಿ ಆ ಜಾಗವನ್ನ ಸ್ವಾಧೀನಪಡಿಸಿಕೊಂಡು ಒಂದು ದೊಡ್ಡ ಸ್ಮಾರಕವನ್ನ ಮಾಡೋದಕ್ಕೆ ಅವಕಾಶ ಇದೆ. ಇದಕ್ಕೆ ಸರ್ಕಾರದವರು ಮನಸ್ಸನ್ನ ಮಾಡಿದಂತ ಪಕ್ಷದಲ್ಲಿ ತಕ್ಷಣವೇ ಆ ಜಾಗವನ್ನ ಭೂಸ್ವಾಧೀನಪಡಿಸ್ಕೋಬೇಕು. ಆ ದೃಷ್ಟಿಯಲ್ಲಿ ನಾವು ಕ್ರಮವನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ರೆ ಈ ಕೆಲಸ ಆಗೋದು ಏನು ದೊಡ್ಡ ವಿಷಯವಲ್ಲ. ಯಾಕೆ ಅಂತ ಹೇಳಿದ್ರೆ, ಕಾನೂನಿನಲ್ಲಿ ಅನೇಕ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಭಾಸ್ಕರ್ ಸಾಹೇಬ್ರವರೇ, RB ಹರೀಶ್ ಅವರೇ, ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂತ ಪ್ರಕಾಶ್ ಅವರೇ, ಮುಂದಿನಲ್ಲಿ ನಾವೆಲ್ಲ ಕನ್ನಡ ಎಚ್ಚೆತ್ಕೋಬೇಕಾಗಿದೆ. ರಾಜಕಾರಣದಲ್ಲ, ಮುತ್ತಿಗೆ ಹಾಕೊಂಡಲ್ಲ ಸರ್ಕಾರಿ ಜಾಗಗಳು.
ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ನಾವು. ಇವತ್ತು ಕೇವಲ ಇಷ್ಟಗೋಸ್ಕರ 10 ಗುಂಟೆ ಜಾಗ ಕೊಡೋದಂದ್ರೆ ನಾಚಿಕೆ ಆಗ್ಬೇಕು ಸರ್ಕಾರಗಳಿಗೆ. ಯಾಕಂದ್ರೆ ಯಾವ ರಾಜಕಾರಣಿಗಳು ಎಲ್ಲೆಲ್ಲಿ ಸರ್ಕಾರಿ ಜಾಗ ಗೋಮಾಳ ಕಂಪೌಂಡ್ ಹಾಕಿದ್ರೆ ನಮ್ಗೆಲ್ಲ ಗೊತ್ತಿದೆ. ಮುಂದಿನ ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ನಾವು. ಇವತ್ತ ಇಷ್ಟು ಸಮಾಧಿಗೆ ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳು